ನೀವ್ ಯಾರಾದ್ರೂ BPO ಆಫೀಸ್ ಮಾಡ್ಬೇಕು ಅಂತ ಐಡಿಯಾ ಏನಾದ್ರು ಇಟ್ಕೊಂಡಿದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಎಷ್ಟೊಂದ್ ಜನ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಿರ್ತಾರೆ, ಅಂದ್ರೆ ಟಾಪ್ ಲೆವೆಲ್ ಇರ್ಬೇಕಪ್ಪ ನಮ್ ಕಂಪ್ನಿ, ಟಾಪ್ ಲೆವೆಲ್ ಅಲ್ಲಿ ನಮ್ ಕೆಲಸ ಮಾಡ್ಬೇಕು, ಸೂಟು ಬೂಟ್ ಹಾಕೊಂಡು ರಾಯಲ್ ಆಗಿರ್ಬೇಕು ಅಂತ. ಆದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಯಾವ ತರ ಇಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಇದ್ರಲ್ಲೂ ಅನ್ನೋದು ವಿಚಾರ ನಾವು ತಿಳ್ಕೊಬೇಕಾಗಿರುತ್ತೆ. ಈ ಗೋಲ್ಮಾಲ್ ಗಳೆಲ್ಲ ಯಾವ ತರ ನಡೆಯುತ್ತೆ ಅನ್ನೋದನ್ನ ಒಂದಷ್ಟು ವಿಚಾರಗಳು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದಾದ್ರೂ ಒಂದ್ ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡಿರ್ತೀವಿ ಅಥವಾ ಯಾರಾದ್ರೂ ಕೆಲಸ ಮಾಡಿರೋರು ನಮಗ್ ಪರಿಚಯ ಇರ್ತಾರೆ ಅಂತ ಅನ್ಕೊಳ್ಳೋಣ. ಇಮೇಲ್ ಕ್ರಿಯೇಷನ್ ಆಗಿರ್ಬೋದು ಅಥವಾ ಡಾಟಾ ಎಂಟ್ರೀಸ್ ಆಗಿರ್ಬೋದು ಅಥವಾ ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಬೇರೆ ತರ ಪ್ರಮೋಷನ್ಸ್ ತರದಲ್ಲಿ ಆಗಿರ್ಬೋದು. ಈ ತರದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಗೊತ್ತಿರೋರು ಏನ್ ಮಾಡ್ತಾರೆ, ಇವಾಗ ಒಂದ್ ಕಂಪನಿಯಿಂದ ಇನ್ನೊಂದ್ ಕಂಪನಿಗೆ ಪ್ರಾಜೆಕ್ಟ್ಸ್ ನ ಕೊಡುವವರು ಅಂದ್ರೆ ಮೀಡಿಯೇಟರ್ ಅಂತಾನೆ ಹೇಳ್ಬೋದಾಗಿದೆ. ಈ ಮೀಡಿಯೇಟರ್ ಕಳ್ಳರು ಯಾವ ತರ ಮಾಡ್ತಾರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಮೀಡಿಯೇಟರ್ ಗಳು ಕರ್ನಾಟಕದವ್ರು ಅಲ್ವೇ ಅಲ್ಲ, ಹಿಂದಿಯವರು. ಅಂದ್ರೆ ಇವಾಗ ಮಹಾರಾಷ್ಟ್ರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಡೆಲ್ಲಿ ಅವರಾಗಿರ್ಬೋದು, ಬಾಂಬೆದವರಾಗಿರ್ಬೋದು, ಅವರೆಲ್ಲ ಏನ್ ಮಾಡ್ತಾರೆ ಬೆಂಗಳೂರಿಗೆ ಬಂದಿರ್ತಾರೆ. ಈ ಬೆಂಗಳೂರಿಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಲೋಕಲ್ ಗಳೆಲ್ಲ ಮಗ ನೋಡೋ ನಿನ್ಗೆ ಇಷ್ಟು ಕಮಿಷನ್ ಕೊಡ್ತೀನಿ, ಇಂತ ಬಕ್ರಾಗಳನ್ನ ಕರ್ಕೊಂಬಾ, ಇಂತ ಬಕ್ರಾಗಳು ಕರ್ಕೊಂಡ್ ಬಂದೆ ನೋಡಪ್ಪ, ನಾನೇನು 3 ಲಕ್ಷ ಮಾಡ್ತೀನಿ, ನಿನ್ಗೆ ಅದೊಂದು 50,000 ಕೊಡ್ತೀನಿ, ನಿನ್ ಕೆಲಸ ಏನು ಕರ್ಕೊಂಬರ ಕೆಲಸ, ನಿಂಗೆ ಜಾಸ್ತಿನೇ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ತರದಲ್ಲಿ ಪ್ಲಾನ್ ಮಾಡ್ಕೊಂಡು ಒಂದಷ್ಟು ಜನ ಕಾಯ್ತಾ ಕೂತಿರ್ತಾರೆ ಯಾರಾದ್ರೂ ಬಕ್ರಾ ಸಿಗ್ಲಿ ಅಂತ ಅನ್ಬಿಟ್ಟು. ಅವಾಗ ನಾವ್ ಯಾರಾದ್ರೂ BPO ಆಫೀಸ್ ಹೊಸದಾಗಿ ಮಾಡ್ಬೇಕು, ನಮಗೂ ಪ್ರಾಜೆಕ್ಟ್ಸ್ ಗಳು ಬರ್ಬೇಕು, ಇಮೇಲ್ ಮಾರ್ಕೆಟಿಂಗ್, ಇನ್ನು ಹಲವಾರು ಡಾಟಾ ಕ್ರಿಯೇಷನ್ಸ್ ಎಲ್ಲ ಇರುತ್ತೆ. ಈ ತರದೆಲ್ಲ ನಾವು ಮಾಡ್ಬೇಕು ಅಂತ ಪ್ಲಾನ್ಸ್ ಏನಾದ್ರು ಇದ್ದಾಗ ನಾವು ಹೋಗಿ ನಮ್ ಯಾರಾದ್ರೂ ಪರಿಚಯ ಹೋಗಿ ಅಪ್ರೋಚ್ ಮಾಡ್ತೀವಿ ಅಥವಾ ಕಂಪನಿಗೆ ಅಪ್ರೋಚ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಆಗ ಆ ಕಂಪನಿದವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಯಾವ ತರ ಇರುತ್ತೆ ಅಂತಂದ್ರೆ, ಸದ್ಯಕ್ಕೆ 10 ಸೀಟರ್ಸ್ ತಗೊಂಡ್ಬಿಡಿ, ಆಮೇಲೆ 20 ಸೀಟರ್ಸ್ ತಗೊಳ್ಳಿವ್ರಂತೆ. ಇವಾಗ ಎಲ್ಲ ಆಫೀಸ್ ಮಾಡ್ಕೊಂಡಿದ್ರೆ ಬನ್ನಿ ಆಫೀಸ್ ಅಂದ್ಬಿಟ್ಟು ಆಫೀಸ್ ವಿಸಿಟ್ ಮಾಡ್ತಾರೆ. ಆಮೇಲೆ ಪ್ರಾಜೆಕ್ಟ್ಸ್ ಕೊಡ್ತೀನಿ ತಗೊಳ್ಳಿ ಸರ್ ಅಂತ ಅನ್ಬಿಟ್ಟು ಯಾವ್ದೋ ಒಂದು ಫೇಕ್ ಡಾಟಾ, ಅಂದ್ರೆ ಇದಕ್ಕೆ ಇಮೇಲ್ ಮಾರ್ಕೆಟಿಂಗ್ ಮಾಡ್ಬೇಕು ಅಥವಾ ಇಮೇಲ್ ಕ್ರಿಯೇಷನ್ ಮಾಡ್ಬೇಕು, ಅದೇ ಸುಮಾರು ತರ ಪ್ರಾಜೆಕ್ಟ್ಸ್ ಗಳು ಇರುತ್ತೆ. ತಗೊಂಡ್ಬಿಟ್ಟು ಸರ್ ನಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟು ಫೇಕ್ ಡಾಟಾಸ್ ನ ತಗೊಂಡ್ಬಂದು ಸರ್ ಇದನ್ನೆಲ್ಲ ಇಮೇಲ್ ಕ್ರಿಯೇಟ್ ಮಾಡಿ, ಒಂದು ಇಮೇಲ್ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ₹1 ಕೊಡ್ತಾರೆ ಸರ್, ನಾನ್ ಕೊಡಿಸ್ತೀನಿ ಸರ್, ನನಗೆ ಗೊತ್ತಿರೋರು ಇದಾರೆ ಅಂತೇಳಿ ಅದನ್ನ ಮಾಡುವುದಕ್ಕೆ ಪ್ರಾಜೆಕ್ಟ್ ತಗೋಬೇಕು. ಅಂದ್ರೆ ಅದಕ್ಕೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಆ ಪ್ರಾಜೆಕ್ಟ್ ನ ತಗೊಳ್ಳುವುದಕ್ಕೆ ಅಂದ್ರೆ ಪರ್ ಸೀಟ್ ಅಂದ್ರೆ ಒಬ್ಬ ಕ್ರಿಯೇಟ್ ಮಾಡುವುದಕ್ಕೆ 35,000. 10 ಜನ ಮಾಡ್ರೆ ಎಷ್ಟಾಯ್ತು, 3.5 ಲಕ್ಷ ಆಗುತ್ತೆ ಅಪ್ರಾಕ್ಸಿಮೇಟ್ ಅಂತ ಅನ್ಕೊಳ್ಳೋಣ. ಸೊ ಈ 10 ಸೀಟರ್ಸ್ ಲೆಕ್ಕ ತಗೊಂಡು ದುಡ್ಡುಗಳು ಕೊಟ್ರೆ ಡಾಟಾ ಸಂಖ್ಯೆ ಬರುತ್ತೆ ಸರ್, ಅವಾಗ ಕ್ರಿಯೇಟ್ ಮಾಡ್ಬೋದು, ನನ್ಗೆ ವಾಪಸ್ ಕಳಿಸ್ತೀರಾ, ಆಗ ನಾನು ಅವ್ರು ಕಳಿಸ್ತೀನಿ, ಅವಾಗ ನಂಗೆ ಪೇಮೆಂಟ್ ಆಗುತ್ತೆ, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ತರ ಕೆಲಸ ಮಾಡುವವರು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲೇ ಇರೋದಿಲ್ಲ. ಅವ್ರು ಬೆಂಗಳೂರು ಸುತ್ತಮುತ್ತ ದಿನ ಬೆಳಗಾದ್ರೆ ಓಡಾಡ್ತಿರ್ತಾರೆ ಕಂಪನಿಗಳ ಹತ್ರ, ಯಾರಾದ್ರೂ ಬಕ್ರಾಗಳು ಸಿಗ್ತಾರಾ ಅಂತ ಅನ್ಬಿಟ್ಟು ಅಷ್ಟೇ. ಫಸ್ಟ್ ಆಫ್ ಆಲ್ ಅವರು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇರ್ತಾರೆ. ಆದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಡೆಲ್ಲಿ, ಬಾಂಬೆ, ವೆಸ್ಟ್ ಬೆಂಗಾಲ್ ಈ ತರ ಕಡೆ ಎಲ್ಲ ಅವ್ರಿಗೆ ಲಿಂಕ್ಸ್ ಇರುತ್ತೆ. ಲಿಂಕ್ಸ್ ನ ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ ಅವರು. ಯಾಕೆ ಅಂದ್ರೆ ಗೋಲ್ಮಾಲ್ ಮಾಡಕ್ ಬೇಕಲ್ಲ, ಅದಕ್ಕೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಬಕ್ರಾಗಳಾಗ್ಬಿಡ್ತಾರೆ. ಬಿಸ್ನೆಸ್ ಅಂದ್ರೆ BPO ಆಫೀಸ್ ಮಾಡ್ಬೇಕು ಚಿಕ್ಕದಾಗಿ ಅಂತ ಯಾರು ಪ್ಲಾನ್ ಇಟ್ಕೊಂಡ್ರವ್ರಿಗೆ ಈ ತರ ಅಪ್ರೋಚ್ ಮಾಡ್ಬಿಡೋದು ಬೇಕು ಅಂತ ಒಂದು ಪ್ರಾಜೆಕ್ಟ್ ಗಳು ಕೊಟ್ಟು ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಕಾಲ್ಗಳು ರಿಸೀವ್ ಮಾಡ್ತಾರೆ, ಇಲ್ಲ ಸರ್ ಬರ್ತಾ ಇದೆ ಸರ್, ಪೇಮೆಂಟ್ ಆಗುತ್ತೆ ಸರ್, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಹೋಗ್ತಾ 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 ನಂಬರೇ ಸ್ವಿಚ್ ಆಫ್ ಆಗಿರುತ್ತೆ. ಈ ನಂಬರ್ ಸ್ವಿಚ್ ಆಫ್ ಆದ್ಮೇಲೆ ನಂಬರೇ ಇರೋದಿಲ್ಲ ಒಂದ್ 2 ತಿಂಗಳಾದ್ಮೇಲೆ. ಅಂದ್ರೆ ಇವ್ರು ಎಂತ ದೊಡ್ಡ ಟಾಪ್ ಲೆವೆಲ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಜನ ಟಾರ್ಗೆಟ್ ಆಗಿ ಬಕ್ರಾ ಆಗಿರೋರು ಯಾರ್ಯಾರಪ್ಪ ಅಂತಂದ್ರೆ ಕೆಂಗೇರಿ ಉಪನಗರ, ರಾಜರಾಜೇಶ್ವರಿ ನಗರ, ವಿಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಏರಿಯಾಗಳಲ್ಲಿ ಬಲಿಪಶು ಆಗಿರೋರು ತುಂಬಾ ಜನ ಇರ್ತಾರೆ. ಯಾರೊಬ್ಬ ಮೀಡಿಯೇಟರ್ ಇದನ್ನೆಲ್ಲ ಪ್ರಾಜೆಕ್ಟ್ಸ್ ಗಳನ್ನ ಕೊಡ್ತಿರ್ತಾನೆ ಅಂತಂದ್ರೆ ಅವ್ರಿಗೆ ಅಂತ ಒಂದು ಟೀಮ್ ಇರುತ್ತೆ. ಆ ಟೀಮ್ ಅವ್ರು ಯಾರಪ್ಪ ಅಂತಂದ್ರೆ ಅವ್ರಿಗೆ ಲಿಂಕ್ ಇರ್ತಕ್ಕಂತ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಒಬ್ಬ ಕೆಲಸ ಮಾಡ್ತಿರ್ತಾನಲ್ಲ ಅವನ್ಗೆ ಲಿಂಕ್ ಯಾರ್ಯಾರ ಕಡೆ ಇರ್ತದೆ, ಶಿವಾಜಿನಗರ, ಟ್ಯಾನ್ರಿ ರೋಡ್, HRBR ಲೇಔಟ್, ಆಮೇಲೆ ಬಾನಸ್ವಾಡಿ, ಕೋಲ್ಸ್ ಪಾರ್ಕ್, ಈ ತರ ಏರಿಯಾಗಳಲ್ಲಿ ಇರ್ತಕ್ಕಂಥ ಒಬ್ಬೊಬ್ರು ಒಂದಿಷ್ಟು ಜನ ಇರ್ತಾರೆ. ಅದರಲ್ಲಿ ಕೆಲವರು ಹೆಸರುಗಳು ಹೇಳ್ಬೋದಾದ್ರೆ ಫುರ್ಖಾನ್, ಮೊಹಮ್ಮದ್ ತೊಕೀರ್, ಇಸ್ಮಾಯಿಲ್ ಅಂದ್ರೆ ಈ ತರ ಒಂದು ಟೀಮ್ ಇದೆ ಅವ್ರದ್ದು. ಈ ಟೀಮ್ ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಈ ಟೀಮ್ಗೆ ಒಬ್ಬ ಮೇನ್ ಗೊತ್ತಿರ್ತಾನೆ, ಯಾರೋ ವೆಸ್ಟ್ ಬೆಂಗಾಲ್ ಅವ್ನು ಯಾರೋ ಒಬ್ಬ ಇರ್ತಾನಲ್ಲ, ರಾಜೀವ್ ಸಿನ್ಹಾ, ಮತ್ತೆ ಇನ್ನೊಂದಷ್ಟು ಜನಗಳ ಹೆಸರುಗಳೆಲ್ಲ ಇರುತ್ತೆ. ಅವ್ರುಗಳೆಲ್ಲ ಏನ್ ಮಾಡ್ತಾರೆ, ಇವರೇ ಸರ್ ನಮ್ ಬಾಸ್ ಅಂತ ತೋರಿಸಿ ಇವರಿಂದ ಇವ್ರ ಪರಿಚಯ ಆಗಿ ಆಫೀಸಿಗೆ ಬಂದು ಗೋಲ್ಮಾಲ್ ಮಾಡ್ತಾರೆ. ಇಮೇಲ್ ಕ್ರಿಯೇಷನ್ ಮಾತ್ರ ತಗೋಬೇಡಿ, ಇಮೇಲ್ ಮಾರ್ಕೆಟಿಂಗ್ ನಾನು ನಿಮ್ಗೆ ಕೊಡ್ತೀನಿ, ಆದ್ರೆ 10 ಸೀಟರ್ಸ್ಗೆ ನಿಮ್ಗೆ 2 ಲಕ್ಷ ಆಗುತ್ತೆ ಸರ್, ಸೊ ಕಮ್ಮಿ ಬೆಲೆಲ್ಲೇ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದು. ಆದ್ರೆ ಸಖತ್ತಾಗಿರೋ ಗೋಲ್ಮಾಲ್ ಮಾಡ್ತಾರೆ. ಫಸ್ಟ್ ಒಂದ್ 5,000 ಎಕ್ಸ್ಟ್ರಾ ಕೊಟ್ಬಿಡ ಸರ್, ನೋಡಿ ಸರ್ ಈ ವಾರದ ಪೇಮೆಂಟ್ 5,000 ಬಂದಿದೆ ಸರ್, ಸ್ವಲ್ಪ ಜಾಸ್ತಿ ಪೇ ಮಾಡಿ ಸರ್, ಇನ್ನೂ ಜಾಸ್ತಿ ಕೊಡ್ತೀನಿ ಸರ್, ಹಾಗೆ ಹೀಗೆ ಸರ್, ಹಂಗೆ ಹಿಂಗೆ ಅಂತ ಗೋಲ್ಮಾಲ್ ಮಾಡ್ತಾರೆ. ಈ ಗೋಲ್ಮಾಲ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅವರಿಗೆ 10 ಲಕ್ಷ ರೂಪಾಯಿ ಮುಂಡಾಯಿಸೋ ಸ್ಕೀಮ್ ಆಗುತ್ತೆ. ಮುಂಡಾಯಿಸ್ಕೊಂಡಿರೋರು ಇದಾರೆ. ಸೊ ಈ ತರ ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಈ ಕಾರ್ಪೊರೇಟ್ ಸ್ಕ್ಯಾಮ್ ಅಂತ ಹೇಳ್ಬೋದಾ, ಕಾರ್ಪೊರೇಟ್ ರೌಡಿಸಮ್ ಅಂತ ಹೇಳ್ಬೋದಾ. ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳಕ್ ಆಗಲ್ಲ, ಅವ್ರು ಎಲ್ಲಿರ್ತಾರೆ ಏನ್ ಮಾಡ್ತಾರೆ, ಯಾಕಂದ್ರೆ ಟಾಪ್ ಲೆವೆಲ್ ರೌಡಿಸಮ್ ಇರುತ್ತೆ, ಲಿಂಕ್ಸ್ ಇರುತ್ತೆ, ಎಲ್ಲಾ ತರನು ಪೊಲಿಟಿಕಲ್ ಲಿಂಕ್ಸ್ ಕೂಡ ಅವ್ರ ಹತ್ರ ಇರುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ಯಾರು ಏನು ಕಿತ್ಕೊಳಕ್ಕೆ ಆಗಲ್ಲ, ಅಷ್ಟು ಬೆಳೆದಿರ್ತಾರೆ ಅವರು. ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲೋ ಅಂತಂದ್ರೆ ಕತ್ತಿನ ಪಟ್ಟಿ ನಮ್ದು ಹಿಡಿದಿರ್ತಾರೆ. ಏಯ್ ನನ್ನ ಮಗನೇ ಮಾಡ್ತಿರೋದೇ ನೀನೇ ಕೆಟ್ಟ ಕೆಲ್ಸ, ನಮ್ಮ ಹತ್ರ ಬರ್ತೀಯ ನೀನು ಅಂತ ಹೇಳಿ ಹೊಡೆದು ಬಡ್ದು ಎದುರಿಸಿ ಅವ್ರನ್ನ ದೂರ ಕಟ್ತಾರೆ. ಇದೇ ತರ ಎಷ್ಟೊಂದು BPO ಆಫೀಸ್ಗಳು ಮುಚ್ಚೋಗಿದೆ. ಯಾಕೆ ಮುಚ್ಚೋಗಿದೆ ಅಂದ್ರೆ ಇದೇ ಕಾರಣ. ಅದಕ್ಕಾಗಿ ಯಾರ್ಯಾರು BPO ಆಫೀಸ್ ಮಾಡ್ಬೇಕು, ಯಾರ್ಯಾರು BPO ನಾನು ಮಾಡ್ತೀನಿ ಗುರು, ನಾನು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇರ್ತೀನಿ ಅಂದ್ರೆ ಆಗದೇ ಇರೋ ಕೆಲಸ ಸರ್. ಇನ್ನು ಹಲವಾರು ತರ ಇದೆ. ಅಷ್ಟು ಮಾರ್ಕೆಟ್ ನ ಸ್ಟಡಿ ಮಾಡ್ಬೇಕು, ಜನಗಳ ಹತ್ರ ಹೋಗಿ ತಿಳ್ಕೋಬೇಕು.
ತಿಳ್ಕೊಳ್ಳೋದಕ್ಕೆ 1 ವರ್ಷ ಬೇಕು. ಆ 1 ವರ್ಷ ತಿಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕೋಸ್ಕರ ಎಷ್ಟೊಂದ್ ಜನ ಇನ್ಸ್ಟೆಂಟ್ ಮನಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮುಂಡಾಯಿಸ್ಕೊಂತ ಇದ್ರೆ. ಇನ್ಸ್ಟೆಂಟ್ ಮನಿಗೋಸ್ಕರ ಯಾರು ಹೋಗ್ಬಿಟ್ಟು ನೀವು ಸಂಪಾದನೆ ಮಾಡೋ ದುಡ್ಡನ್ನ ಯಾರು ಅದಕ್ಕೆ ಕಳ್ಕೊಬೇಡಿ. ಅದ್ರ ಬದಲು ರೇಸ್ ಗೀಸ್ಕೋ ಅಥವಾ ಇಸ್ಪೀಟ್ ಆಡೋದಲ್ಲಿ ಬೇಕಂದ್ರೆ ದುಡ್ಡು ಕಳ್ಕೊಂಡ್ಬಿಟ್ರೆ ಅಯ್ಯೋ ಬಿಡಪ್ಪ ನನ್ ಕಣ್ ಮುಂದೆ ಹೋಯ್ತು ಅಂದ್ರೆ ಇದು ಹೆಂಗೆ ಅಂದ್ರೆ ಫುಲ್ ಬ್ಲೈಂಡ್ ಅಲ್ಲಿ ದುಡ್ಡು ಹೋಯ್ತಾ ಇರ್ತದೆ, ಗೊತ್ತೇ ಆಗಲ್ಲ. ಆ ತರ ಮಾಡ್ತಾರೆ. ಫೇಸ್ಬುಕ್ ಅಲ್ಲೇ ಆಗ್ಲಿ ಎಲ್ಲಾ ಕಡೆನೂ ಇದೇ ತರ ನಡೀತಾ ಇದೆ. ನನ್ನ ಹತ್ರ ಪ್ರಾಜೆಕ್ಟ್ಸ್ ಇದೆ ಬನ್ನಿ, ಇನ್ಸ್ಟಾಗ್ರಾಮ್ DM ಮಾಡ್ತಾರೆ, ಅಲ್ದೇರಕ್ಕೆ ಕಾಲ್ ಮಾಡ್ತಾರೆ. ನಿಮ್ ನಂಬರ್ ಅಲ್ಲಿ ಸಿಕ್ತು ಸರ್, ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆಯಾ ಸರ್, ನಿಮ್ಗೇನಾದ್ರು ಪ್ರಾಜೆಕ್ಟ್ಸ್ ಗಳಿದೆ ಸರ್, ನೀವೇನಾದ್ರು BP ಹೆಂಗಿದ್ರು ಆಫೀಸ್ ಇದೆಯಲ್ಲ ಸರ್, 10 ಸೀಟರ್ಸ್ ಇದೆ, 20 ಸೀಟರ್ಸ್ ಇದೆಯಲ್ಲ ಸರ್, ಆಫೀಸ್ ಇದೆಯಲ್ಲ ಸರ್, ನಾನು ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳ್ತಾರೆ. ದಯವಿಟ್ಟು ಯಾರು ನಂಬಕ್ ಹೋಗ್ಬಿಡಿ. ಈ ತರದವ್ರನ್ನ ಏನಾದ್ರು ನಂಬಿದ್ರೆ ಅಷ್ಟೇ ಗೋವಿಂದ, ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ಆದ್ರೆ ನಮ್ ಕಣ್ಣಿಗೆ ಚಿಕ್ಕದಾಗಿ ಕಾಣ್ತಾ ಇದೆ, ಇಷ್ಟೊಂದಲ್ಲ ಎಷ್ಟೊಂದಿದ್ದಾರೆ. ಈ ವಿಚಾರ ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಮಾಡ್ತಾ ಇದೀನಿ. ಪ್ರತಿಯೊಬ್ರು ಎಚ್ಚೆತ್ಕೋಬೇಕಾಗಿರೋದು ದುಡ್ಡು ಹಾಕಿ ಕಳೆದುಕೊಳ್ಳಬೇಡಿ ಅಷ್ಟೇ.